ಈ ಕಾರ್ಯಕ್ರಮ ಡಾಕ್ಟರ್ಸ್ ಅಂದ್ರೆ ದೇವರು. ನಾವೆಲ್ಲ ಡಾಕ್ಟರ್ಸ್ ದೇವರು ಅಂದ್ರೆ ದೇವರಾಗಿ ಬಂದು ನಮ್ಮನ್ನು ಯಾರು ಚಿಕಿತ್ಸೆ ಕೊಡೋದಾಗಿ ದೇವರು ಡಾಕ್ಟರ್. ಎಷ್ಟೇ 21 ಹೇಳಿದ್ರು 24 ಗಂಟೆ ಸರ್ವಿಸ್. ಅವ್ರು ಎಷ್ಟೇ ಕೆಲಸ ಒತ್ತಡ ಇದ್ದರೂ ಸಹಿತ ಪೇಷಂಟ್ಗಳನ್ನ ಸಮಾಧಾನವಾಗಿ ಅವ್ರು ನೋಡ್ತಕ್ಕಂಥ ಅತ್ಯಂತ ಹೆಮ್ಮೆ ಖುಷಿ ಅಂತಕ್ಕಂಥ ವೃತ್ತಿ ಅಂತ ಹೇಳ್ಬೋದು. ಇವತ್ತಿನ ದಿವಸ ಎಲ್ಲ ವಿಕಲ ದಿನಾಚರಣೆ ಮಾಡ್ತಾರ, ಶಿಕ್ಷಕರ ದಿನಾಚರಣೆ ಮಾಡ್ತಾರ, ಎಲ್ಲ ದಿನಾಚರಣೆ ಮಾಡ್ತಾರ. ಆದ್ರೆ ಡಾಕ್ಟರ್ ದಿನಾಚರಣೆಯನ್ನು ಹಮ್ಮಿಕೊಳ್ಳುವುದು ಅತ್ಯಂತ ಖುಷಿತಕ್ಕಂಥ ವಿಚಾರ. ಅದರಿಂದ ಎಲ್ಲ ನಮ್ಮ ಗಾಡಿನ ತಾಲೂಕಿನ ಎಲ್ಲ ಕನ್ನಡ ಸಂಘಟನೆಗಳು, ರೈತರು, ಗೌಡರ ನೇತೃತ್ವದಲ್ಲಿ ಒಳ್ಳೆಯ ಸಂತೋಷ ವಿಚಾರ. ಇದರಲ್ಲಿ ಡಾಕ್ಟರ್ಸ್ ಮಾತ್ರ ದೇವರು ತನ್ನಂತ ಹೇಳಿಲ್ಲ. ಎಷ್ಟೇ ಕೆಲಸ ಒತ್ತಡ ಇದ್ರೂ ಸಹಿತ ದೇವರು ರೋಗಿಗಳನ್ನ ಅತ್ಯಂತ ಅವರು ಸರಳ ರೀತಿಯಿಂದ ಅವ್ರನ್ನ ಮಾತಾಡಿಸಿದ್ರೆ ಕಾಯಿಲೆ ಭಾಷೆ ಆಗಬೇಕು ಅಂತ ರೀತಿಯಲ್ಲಿ ನೋಡ್ತಾರೆ. ಆದ್ರೆ ನಾವು ಕೂಡ ಜನರು ಸ್ವಚ್ಛತೆಯಿಂದ ಕಾಯ್ಕೋಬೇಕು. ಆಸ್ಪತ್ರೆಗಳು ಬಂದಾಗ ಸ್ವಚ್ಛತೆ ಕಾಯ್ಬೇಕು. ಅದು ಬಹಳ ನಮ್ಮ ಜವಾಬ್ದಾರಿ ಇರುತ್ತೆ. ಬರೀ ಡಾಕ್ಟರ್ ಮೇಲೆ ಪ್ಲೇ ಮಾಡೋದಲ್ಲ. ಡಾಕ್ಟರ್ಸ್ ಇವತ್ತು ಎಷ್ಟ ಸರ್ಕಾರಿ ಆಸ್ಪತ್ರೆಗಳ ಸರ್ಜನ್ ಡಾಕ್ಟರ್ ಅದ್ರ ಈ ರೋಗಿಗಳು ಏನ್ ಮಾಡ್ತಾರ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆ ಇರೋದಿಲ್ಲ ಅಂತ ಹೇಳಿದ್ರೆ ತಿಳಿಯಲ್ಲ. ನಾವು ಹೇಳ್ತೀವಿ ಭಾಳ ಒಳ್ಳೆ ಡಾಕ್ಟರ್ ಅಲ್ಲೇ ಅಡ್ಮಿಟ್ ಚೆನ್ನಾಗಿ ತಲುಪಿಸ್ಬೇಕು. ಓಕೆ ರೊಕ್ಕ ಕೊಡೋದಿಲ್ಲ, ಅದಕ್ಕೆ ನಾವು ಬೇರೆ ನಾವು ಬೇರೆ ಆಸ್ಪತ್ರೆ ಹೋಗೋಣ ಅಂತಕ್ಕಂಥ ಜನ ಇವತ್ತು ಇಲ್ಲಿ ಅದಲ್ಲ. ಅಂತ ವಿಚಾರ ಒಳ್ಳೆ ಡಾಕ್ಟರ್ಸ್ ಚೆನ್ನಾಗಿ ನೋಡ್ತಾ ಇದಾರೆ. ಒಳ್ಳೆ ಸೇವೆ ಕೊಡ್ತಕ್ಕಂಥ ಡಾಕ್ಟರ್ಸ್ ಇದಾರೆ. ಅತ್ಯಂತ ಖುಷಿಕರ ವಿಚಾರ. ಇವತ್ತು ಅವ್ರ ಪೇಷಂಟ್ಗಳು ಕಾಯ್ತಾ ಇದಾರೆ. ಅವ್ರು ನಮ್ಮ ಸೈನಿಕರು ಸಹಿತ ಕೂತಿದ್ದಾರೆ. ಇವತ್ತು ಒಳ್ಳೆ ವಿಚಾರ ಇದೆಲ್ಲ ನೋಡುತ್ತೆ. ಇಷ್ಟೇ ನನ್ನ ನೋಡ್ತೀನಿ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಸದೈವ ಆರೋಗ್ಯ ಎಲ್ಲರಿಗೆ ಅವ್ರಿಗೆ ಕೂಡ ದಯಪಾಲಿಸಿ ಅಂತ ಹೇಳ್ತಾರೆ. ಅವ್ರ ಕಷ್ಟ ನಾವು ಯಾರು ಕೇಳೋದಿಲ್ಲ. ನಮ್ಮದಕ್ಕೆ ಕಾಯಿತಕ್ಕೆ ಕೇಳ್ತೇವೆ ಹೊರತು ಡಾಕ್ಟರ್ಸ್ ಹೆಂಗಂತ ಹೇಳ್ತಿ ಯಾರು ಕೇಳೋದಿಲ್ಲ. ಅಂತ ವಿಚಾರದಲ್ಲಿ ನಮ್ಗೆಲ್ಲರೂ ಕೂಡ ಅವರು ಸರಳ ರೀತಿಯಲ್ಲಿ ಟ್ರೀಟ್ ಕೊಡ್ತಾರಲ್ಲ, ಅವರು ಕೂಡ ಶುಭಾಶಯ ಹೇಳ್ತಾರೆ.